ಯಾಕಪ್ಪ? ಯಾಕೆ ಏನು ನಿಂತ್ಕೊಂಡೆ? ನನಗೆ ಯಾಕೋ ಕೆಲಸ ಮಾಡೋದಕ್ಕೆ ಮನಸ್ಸೇ ಗೊತ್ತಿಲ್ಲ. ಪಾಪ ಸುಗುಣಂಗೆ ಹಿಂಗಾಗಿರೋದಕ್ಕೆ ತುಂಬ ಬೇಜಾರಾಗ್ತೈತೆ. ಅದಕ್ಕೇ ಅವಳಿಗೆ 2 ಕಿಡ್ನಿ ಫೇಲ್ ಆಗಿದಾವಂತೆ. ಅದಕ್ಕೆ ನಾನು ಒಂದು ಕಿಡ್ನಿನ ದಾನ ಮಾಡೋಣ, ನನ್ನ ಕಿಡ್ನಿನ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕಿಡ್ನಿನ ಒಂದು ಸುಗುಣನಿಗೆ ದಾನ ಮಾಡ್ತೀನಿ. ಚೆನ್ನಾಗಿರಲಿ ಬಿಡು. ಅವಳು ಇಲ್ಲ ಅಂದರೆ ಬದುಕೋದಿಲ್ಲ. 2 ಕಿಡ್ನಿ ಫೇಲ್ ಆದರೆ ಇನ್ನೆಷ್ಟು ದಿವಸ ಬದುಕ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರನ ನನಗೆ ತುಂಬ ಬೇಜಾರಾಗೈತೆ ಮೀನಾ. ಪ್ಲೀಸ್ ಏನು ತಪ್ಪು ತಿಳ್ಕೊಬೇಡ. ಯಾಕಂತಂದರೆ ನಾನು ಫಸ್ಟ್ ಅವಳನ್ನ ಮದುವೆ ಆಗಿದ್ದೆ. ನಾನು ಇವತ್ತು ಏನೋ ಎಲ್ಲೋ ಒಂದು ಕಡೆಗೆ ಅದನ್ನ ನೆನಪು ಮಾತ್ರ ಹೋಗೋದಿಲ್ವಲ್ಲ. ನಾವು ಈಗ ಕಾನೂನುಬದ್ಧವಾಗಿ ಎಲ್ಲ ರೀತಿಲಿ ನಾವು ಬೇರೆ ಆಗಿರ್ಬೋದು, ಆದರೆ ಅದು ಹಳೆ ನೆನಪು ಕಾಡ್ತಾ ಇರುತ್ತಲ್ಲ. ಪಾಪ ಅವಳು ಚೆನ್ನಾಗಿರಲಿ. ಇವಾಗ ಅವಳು ಚೆನ್ನಾಗಿದ್ದರೆ ಏನೋ ಒಂಥರ ಈ ಖುಷಿ ಆಗುತ್ತೆ. ಅದಕ್ಕೋಸ್ಕರ ನಾನು ಕಿಡ್ನಿ ದಾನ ಮಾಡೋಣ ಅಂತ ಇದ್ದೀನಿ ಮೀನಾ. ಅವಳಿಗೆ ಚೆನ್ನಾಗಿರಲಿ. ಅವಳನ್ನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ನನಗೆ ನಿಜವಾಗ್ಲೂ. ಅವಾಗ ಏನೋ ಒಂಥರ ನನಗೆ ಅವಳ ಮೇಲೆ ಸಿಟ್ಟು ಬರೋದು, ಮಾತಾಡೋಂಗಾಗೋದು. ಆದರೆ ಇವಾಗ ಅವಳ ಮೇಲೆ ಏನೋ ಒಂಥರ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಒಂಥರ ನನಗೆ ಏನೋ ಮನಸ್ಸಿಗೆ ಸಮಾಧಾನ ಆಗ್ತಾಯಿಲ್ಲ. ಈ ಸ್ಥಿತಿಲಂತ ಅವಳು ನೋಡೋದಕ್ಕಾಗ್ತಾಯಿಲ್ಲಮ್ಮ ನನಗೆ ಹೇಳ್ಬೇಕಂತಂದರೆ. ನಾನೇನು ನಿಮ್ಗೆ ಅಭ್ಯಂತರ ಮಾಡೋದಿಲ್ಲ. ನಿಮ್ಮ ಮನೇಲಿ ಹೇಳ್ಬಿಟ್ಟು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆಲ್ಲ ಹೇಳಿ ಬೇಕಾದರೆ ನೀವು ಕೊಡೋದಾದರೆ ಕೊಡಿ. ನಾನೇನಕ್ಕೂ ನೀವೇನು ಆಸೆ ಪಡ್ತೀರೋ ಅದಕ್ಕೆ ನಾನೇನು ಇಲ್ಲ ಅನ್ನೋದಿಲ್ಲ. ಹೆಂಗೋ ನನಗೊಂದು ಬಾಳು ಕೊಟ್ಟು ನನಗೊಂದು ಏನೋ ಒಳ್ಳೇದು ಮಾಡಿದ್ರಿ. ನಾನು ಅದಕ್ಕೇ ನಾನು ಏನು ನಿಮ್ಮ ಬಗ್ಗೆ ನಾನು ಕೆಟ್ಟ ಮಾತಾಡೋದಾಗಲಿ ಕೆಟ್ಟಾಗಿ ಯೋಚನೆ ಮಾಡೋದಾಗಲಿ ಅದೇನು ಮಾಡೋದಿಲ್ಲ. ನಿಮ್ಮ ಮನೇಲಿ ಹೇಳಿ, ನಿಮ್ಮ ಅಣ್ಣ ನಿಮ್ಮ ಅಕ್ಕೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೂ ಎಲ್ಲರಿಗೂ ಹೇಳ್ಬಿಟ್ಟು ಈ ಕೆಲಸ ಮಾಡಿ ಸರಿನಾ? ಮತ್ತೆ ನಾಳೆ ಹೊತ್ನಾಗ ನಮಗೇನು ಗೊತ್ತಿಲ್ಲ ಅಂತ ಅವ್ರು ನನಗೆ ಹೇಳೋದು ಬೇಡ ಸರಿನಾ? ಒಂದು ಮಾತು ಅವ್ರಿಗೆ ಹೇಳಿ. ಸರಿ ಆಯ್ತು, ಹೇಳ್ತೀನಿ. ಅಪ್ಪ ಅಪ್ಪ ಓ ವರ್ಷ ಬಾ. ಏನೋ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದೆ. ಅಣ್ಣನೂ ಇದ್ದಾನೆ? ನಿಮ್ಮ ಅಣ್ಣ ಇಲ್ಲಪ್ಪ, ಅಂಗಡಿ ತಗೋಟು ಬಿಜಿ. ಜಾಸ್ತಿ ಜನ ಬರ್ತಾರಂತೆ. ಪ್ರೀತಿ ಬೇರೆ ಹೋಗಲ್ವಲ್ಲ, ಸುಗುಣಕ್ಕೆ ಚೆನ್ನಾಗಿಲ್ಲ ಅಂತ ಹೇಳಿ ಅದಕ್ಕೇನೆ ನಾನೇ ಹೋಗ್ತಾ ಇದ್ದೀನಿ. ಇಲ್ಲ ನಿಮ್ಮ ಅಣ್ಣ ಅಂಗಡಿ ತಗೆ ಐತೆ. ಅಪ್ಪನೂ ಐತೆ ಹೇಳು. ಅಮ್ಮನೂ ಐತೆ, ಅಪ್ಪನೂ ಐತೆ. ಏನಿಲ್ಲ, ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಅದಕ್ಕೆ ಏನಪ್ಪ ಹೇಳೋದೇನು? ಅಮ್ಮ, ಅದೇನಂತಂದರೆ ಸುಗುಣಂಗೆ ತುಂಬ ಹುಷಾರಿಲ್ಲ. ಪಾಪ ನೋಡೋಕ್ಕಾಗ್ತಾ ಇಲ್ಲ ಕಣಮ್ಮ. ನೋಡೋಕ್ಕಾಗಲ್ಲಪ್ಪ, ಚೆನ್ನಾಗಿಲ್ವಂತೆ. 2 ಕಿಡ್ನಿ ಫೇಲ್ ಆಗ್ಯಾವಂತೆ. ಏನು ಮಾಡ್ತೀಯ? ನೀನೇ ಹೇಳ್ದಲ್ಲ ನೆನ್ನೆ ನಾವು ಹೋಗಿ ನೋಡ್ಕೊಂಬಂದ್ವಪ್ಪ. ಏನು ಮಾಡೋದು? ನಮಗೂ ಬೇಜಾರಾಯಿತು. ಅದಕ್ಕೆ 2 ಕಿಡ್ನಿ ಫೇಲ್ ಆಗ್ಯಾವಲ್ಲ, ಅದಕ್ಕೇ ನಾನೇ ಒಂದು ಕಿಡ್ನಿ ದಾನ ಮಾಡೋಣ ಅಂತ ಇದ್ದೀನಿ. ಚೆನ್ನಾಗಿರಲಿ ಸುಗುಣ ಅಂತ ಹೇಳಿ ನಾನೇ ಒಂದು ಕಿಡ್ನಿ ದಾನ ಮಾಡೋಣ ಅಂತ ಇದ್ದೀನಿ. ಬೇಡ ಪಾಪ, ಸುಮ್ಮನಿರು. ಒಟ್ಟು ಇಲ್ಲದ್ದೆಲ್ಲ ಇದು ಮಾಡ್ಕೋಬೇಡ ನೀನು. ಸುಮ್ಕಿರಲ್ಲ ಪಾಪ. ನಿನ್ಗೆ ಯಾಕೆ ಬೇಕು? ಅದು ಸುದ್ದಿ ಬೇಡಪ್ಪ. ನೀನು ಸುಮ್ಮನಿರ್ಬೇಕು. ನೀನು ಒಟ್ಟು ಯಾಕೆ ನಿನಗೇನ ನೋವು ಅನುಭವಿಸಿದ್ರೆ ಹೆಂಗೆ? ಏನೇನೋ ಆದರೂ ಪರವಾಗಿಲ್ಲ ಕಣಪ್ಪ, ನಾನು ಕೊಡಲೇಬೇಕು. ನಾನು ಒಂದು ಕಿಡ್ನಿ ಸುಗುಣಂಗೆ ದಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಇನ್ನೊಂದು ಸ್ವಲ್ಪ ದಿನ ಬದುಕಲಿ. ಯಾಕಂತಂದರೆ ಅವಳು ತುಂಬ ಬೇಜಾರಾಗಿದ್ದಾಳೆ. ಇವಾಗ ಅವಳಿಗಿನ್ನೂ ಈ ವಿಷಯ ಗೊತ್ತಿಲ್ಲ, ಕಿಡ್ನಿ ಫೇಲ್ಯೂರ್ ಆಗಿರೋ ವಿಷಯ ಅವಳಿಗಿನ್ನೂ ಗೊತ್ತಿಲ್ಲ. ಅದಕ್ಕೇ ನಾನು ಹಂಗೆ ಯೋಚನೆ ಮಾಡಿದ್ದೀನಪ್ಪ. ಪ್ಲೀಸ್ ಅಪ್ಪ, ಯಾರು ಬೇಡ ಅನ್ಬೇಡ್ರಿ. ಅದಕ್ಕೆ ಮನೇಲಿ ಒಂದು ಸತಿ ಹೇಳೋಣ ಅಂತ ಹೇಳಿ ಬಂದೆ. ನಾನು ಒಂದು ಕಿಡ್ನಿ ದಾನ ಮಾಡ್ತಾಯಿದ್ದೀನಿ ಸುಗುಣನಿಗೆ. ಪ್ಲೀಸ್ ಅಪ್ಪ, ಪ್ಲೀಸ್. ನನಗೇನು ತೊಂದರೆ ಆದರೂ ಪರವಾಗಿಲ್ಲ. ಸುಗುಣ ಇಲ್ಲೋಡು ಬದುಕೋದಿಲ್ಲ. 2 ಕಿಡ್ನಿ ಫೇಲ್ ಆದರೆ ಅವಳು ಇನ್ನೂ ಬದುಕೋದಿಲ್ಲಪ್ಪ. ಇನ್ನು ಎಷ್ಟು ದಿವಸ ಬದುಕ್ತಾಳೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಒಂದು ಕಿಡ್ನಿ ಅವಳಿಗೆ ದಾನ ಮಾಡ್ತೀನಿ ಅಪ್ಪ. ಆಮೇಲೆ ನಿನಗೇನಂತ ಅಂದರೆ ಅದ್ರ ನೀನು ಅನುಭವಿಸ್ತೀಯ. ಸುಮ್ಮನಿರು. ಏನೋ ಅವ್ರು ಇಷ್ಟಪಟ್ಟು ಹೇಳ್ತಾ ಇದ್ದಾರೆ ಬಿಡಾಜಿ ಅತ್ಲಾಗೆ. ಬೇಡ ಸುಮ್ಮನಿರಮ್ಮ. ಆಮೇಲೆ ಏನಾನ ತೊಂದರೆ ಆದ್ರೆ ಯಾಕೆ ಬೇಕು? ಆಮೇಲೆ ಇವನು ಅನ್ಭವಿಸ್ಬೇಕಾಗುತ್ತೆ. ಸುಮ್ಕಿ ಏನು ಬೇಡ. ಇಲ್ಲ ಕಣಪ್ಪ, ನಾನು ತುಂಬ ಆಸೆಯಲ್ಲಿದ್ದೀನಿ. ಸುಗುಣಂಗೆ ನನ್ನ ಕಿಡ್ನಿ ಕೊಡಬೇಕು, ಅವಳು ಹುಷಾರಾಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಣಪ್ಪ. ಪ್ಲೀಸ್ ಯಾರು ಬೇಡ ಅನ್ಬೇಡ್ರಿ. ನಿನ್ನಿಷ್ಟಪ್ಪ, ನಾವೇನು ಹೇಳೋಕ್ಕಾಗಲ್ಲ. ಅತ್ತೆರ ಮಾಮ ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡು ನಿನಗೆ ಹೆಂಗೆ ಅನ್ಸುತ್ತೆ ನೋಡ್ಕೊಂಡು. ನಿಮ್ಮಿನ ನೀನೇನು ಅಂತೀಯಮ್ಮ? ನಾನು ಮಾತ್ರ ಏನು ಮಾತಾಡೋದಕ್ಕೆ ಹೋಗಲ್ಲ. ಅವ್ರ ಇಷ್ಟನೇ ನನ್ನ ಇಷ್ಟ. ಅವ್ರು ಏನಾದರೂ ಮಾಡಲೇಳು. ನನ್ನ ಕಷ್ಟ ಆಗಿದ್ದವಳಿಗೆ ಕೈ ಹಿಡ್ದು ನನಗಿವತ್ತು ಏನೋ ನನಗೆ ಒಂದು ಒಳ್ಳೇದು ಮಾಡಿದ್ದಾರೆ. ಅವ್ರನ್ನ ಮಾತ್ರ ನಾನು ಯಾವುದು ಕೊಡನೆ ಅವ್ರಿಗೆ ಏನು ಇಷ್ಟ ಬರುತ್ತೋ ಅದನ್ನ ಮಾಡ್ಕೊಂಡು ಅವ್ರು ಏನು ಮಾಡ್ತೀವಿ ಅಂತ ನಾನು ಅದಕ್ಕೆ ಬೇಡ ಅನ್ನೋದಿಲ್ಲ. ಅವ್ರನ್ನ ನಾನು ನಂಬಿದ್ದೀನಿ ಇವತ್ತು. ಯಾಕೆ ಹಿಂಗೆ ಮಾತಾಡ್ತೀರಾ ಚೈತ್ರಮ್ಮ? ನಮ್ಮ ಸುಗುಣಂಗೆ ವರ್ಷ ಕಿಡ್ನಿ ದಾನ ಮಾಡ್ತಾನಂತೆ. ಇವಾಗ 2 ಕಿಡ್ನಿ ಫೇಲ್ಯೂರ್ ಆಗಿರೋದ್ರಿಂದ ನಾನು ಬದುಕೋದಿಲ್ಲ ಅಂತ ಹೇಳವ್ರೆ. ಎಷ್ಟು ದಿವಸ ಇರ್ತಾಳೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಡಾಕ್ಟ್ರು ಹೇಳವ್ರಂತೆ. ಅದಕ್ಕೆ ನನಗೊಂದೇ ಕಿಡ್ನಿ ಸಾಕು, 1 ಕಿಡ್ನಿ ಇದ್ರೂ ಇರ್ಬೋದು. ಅದಕ್ಕೆ ನಾನು ಇನ್ನೊಂದು ಕಿಡ್ನಿ ನಾನು ದಾನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ವರ್ಷ. ಇವಾಗ ಅದಕ್ಕೆ ಇವರು ಬೇಡ ಸುಮ್ಮನೆ, ನಿನಗೇನಂತಂದರೆ ಆದರೆ ನೀನು ಅನುಭವಿಸ್ತೀಯ, ನಿನ್ನ ಯಾರು ನೋಡ್ತಾರೆ ಅಂತ ಇವರು ಅತ್ತೆನೂ ಮಾಮ. ಏನೇನಪ್ಪ ಒಟ್ಸನೆ ಯೋಚನೆ ಮಾಡಿದಾನೆ ಕೊಡಬೇಕು ಅಂತ.
ಏನು ಬೇಡ ಪಾಪ ಸುಮ್ಕಿರಪ್ಪ, ಏನು ಬೇಡ. ಆಮೇಲೆ ನಿನ್ನ ಯಾರು ನೋಡ್ತಾರೆ ಹೇಳು? ಏನೋ ಒಂದಿಟ್ಟು ತೊಂದರೆ ಆದರೆ ಯಾರು ಸುಮ್ಮನಿರಪ್ಪ, ಏನು ಬೇಡ. ಏನಾಗೋದಿಲ್ಲಮ್ಮ, ಏನಾಗೋದಿಲ್ಲ. ಡಾಕ್ಟ್ರು ಹೇಳಿದ್ದಾರೆ ಒಂದು ಕಿಡ್ನಿ ಇದ್ರೂ ಆರೋಗ್ಯವಾಗಿ ಚೆನ್ನಾಗಿರ್ಬೋದು ನೀವು ಅಂತ ಹೇಳಿದ್ದಾರೆ. ನಾನು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಸುಗುಣ ಚೆನ್ನಾಗಿರಬೇಕು ಅಂತ ಹೇಳಿ. ಅದಕ್ಕೆ ಸುಗುಣನಿಗೆ ನಾನು ಕಿಡ್ನಿ ಕೊಡ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಏನು ವರ್ಷಣ್ಣ, ಯಾಕೋ ಋತುರ್ ಮನೆ ಹತ್ರ ಬಾ ಅಂತ ಹೇಳ್ದೆ? ಏನೋ ಮಾತಾಡ್ಬೇಕಾಯ್ತು ಕಣಮ್ಮ, ಅದಕ್ಕೆ ಬಾ ಅಂತ ಹೇಳ್ದೆ. ಏನಣ್ಣ ಅಂಥದ್ದು? ಯಾಕೆ? ಏನಿಲ್ಲ, ಇವಾಗ ಸುಗುಣಂಗೆ 2 ಕಿಡ್ನಿ ಫೇಲ್ ಆಗಿದಾವಲ್ಲ, ಒಂದು ಹಾಕಿದ್ರೂ ಚೆನ್ನಾಗಿ ಆಗ್ತಾಳೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಹ್ಞೂ ಅಣ್ಣ, ಒಂದು ಕಿಡ್ನಿ ಹಾಕಿದ್ರೂ ಚೆನ್ನಾಗಿ ಆಗ್ತಾಳೆ. ಒಂದು ಕಿಡ್ನಿ ಇದ್ದಿದ್ರು ಸಾಕಾಗಿತ್ತು, 2 ಕಿಡ್ನಿ ಫೇಲ್ ಆಗಿದ್ದಾವೆ ಅಂತ ಹೇಳವ್ರೆ. ಒಂದು ಕಿಡ್ನಿ ಇದ್ದಿದ್ರು ಬದುಕ್ತಾ ಇದ್ರು, ಇವಾಗ 2 ಕಿಡ್ನಿ ಫೇಲ್ ಆಗಿರೋದ್ರಿಂದ ಎಷ್ಟು ದಿನ ಬದುಕ್ತಾಳೆ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಡಾಕ್ಟ್ರ್ ಹೇಳವ್ರೆ. ಅದಕ್ಕೆ ನಾನು ಸುಗುಣನ್ಗೆ ಒಂದು ಕಿಡ್ನಿನ ದಾನ ಮಾಡೋಣ ಅಂತ ಇದೀನಿ ಕಣಮ್ಮ. ನಂದೊಂದು ಕಿಡ್ನಿನ ದಾನ ಮಾಡಿ ಆಪ್ರೇಷನ್ ಮಾಡಿ ತೆಗೆದುಬಿಟ್ಟು ನನ್ನ ಕಿಡ್ನಿ ತೆಗೆದು ಸುಗುಣಂಗೆ ಹಾಕ್ಲಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಹೌದಾ? ಏನು ಹೇಳ್ತಾ ಇದ್ದೀರ ವರ್ಷಣ್ಣ? ನಿಜನಾ? ನಿಜಾನೇ ಹೇಳ್ತಾ ಇದ್ದಾನೆ ಕಣಮ್ಮ ಅವನು. ಮತ್ತೆ ಅವರು ಅವರಪ್ಪ ಅಮ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಏನೋ ನೀವು ತೊಂದರೆ ಆದರೆ ಯಾರು ನೋಡ್ತಾರಮ್ಮ? ಓಟೋನು ಸುಮ್ಕಿರೋದು ಬಿಟ್ಟು. ಏನು ತೊಂದರೆ ಆಗೋದಿಲ್ಲ, ಏನು ತೊಂದರೆ ಆಗೋದಿಲ್ಲ. ಒಂದು ಕಿಡ್ನಿ ಹಾಕಿದ್ರೆ ಹುಷಾರಾಗ್ತಾರೆ ಅಂತ ಹೇಳಿದ್ರೆ ನಾನು ಇರ್ತೀನಿ, ಅವಳು ಇರ್ತಾಳೆ. ಅವಳು ಚೆನ್ನಾಗಿ ಆಗ್ತಾಳಲ್ಲ, ಅಷ್ಟೇ ಬೇಕಾಗಿರೋದು. ನಾನು ಒಂದು ಕಿಡ್ನಿ ದಾನ ಮಾಡ್ತೀನಿ ಕಣಮ್ಮ ಪ್ರೀತಿ, ಸುಗುಣ ಚೆನ್ನಾಗಾಗಲಿ. ನಾನು ಡಿಸೈಡ್ ಮಾಡಿದ್ದೀನಿ ನನ್ನ ಕಿಡ್ನಿ ಆಪ್ರೇಷನ್ ಮಾಡಿ ತೆಗೆದುಬಿಟ್ಟು ಅವಳಿಗೆ ಹಾಕಬೇಕು ಅಂತ. ಏನೋ ಮಾಡ್ರಪ್ಪ, ಹೇಳಿರಿ ಕೇವಳಲ್ಲಿ ನೀವು ಅದೇನು ಮಾಡ್ಕೊಂತೀರ, ಸುಮ್ಮನೆ ಇರೋಣ ಅಂಬಲ್ಲ. ಏನೋ ಒಂದಿಟ್ಟು ಬಂದೈತೆ ಅಂದ್ರೆ ಒಂದಿನ ಕಿತ್ತಾಡ್ತೀರಾ, ಏನೋ ಒಂದಿಟ್ಟು ಬಂದೈತೆ ಅಂದ್ರೆ ಹಿಂಗೆ ಕಿಡ್ನಿ ದಾನ ಮಾಡೋಕ್ಕೂ ಯೋಚನೆ ಮಾಡಲ್ಲ, ಹಂಗೆ ಏನು ಮಾಡ್ತೀರಾ? ಒಂದಿಟ್ಟು ಬಂದೈತೆ ಅಂದರೆ ರಾಮ 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 ಉಯ್ದಾಡೋದು ಬಡ್ದಾಡೋದು ಏನೋ ಮಾಡ್ಕೊಳ್ವಾಗತ್ತೆ. ಅದೇ ಓತು. ಇವಾಗ ಅದೆಲ್ಲ ಸಹಜ. ಸಿಟ್ಟು ಬಂದಾಗ ಮಾತಾಡೋದು ಎಲ್ಲ ನಮ್ಮ ತಾತ ಒಂದು ಹೆಂಗೆ ಹೇಳುತ್ತೆ ನೋಡು. ಏನೋ ಒಂದಿಟ್ಟು ಬಂದಾಗ ಹೆಂಗೆ ಬಡ್ದಾಡ್ತೀರಾ ಅಂತ. ಏನೋ ಚಿಕ್ಕಪ್ಪ, ನಿಮ್ಮ ಇಷ್ಟ. ನಮ್ದೇನು ಅಭ್ಯಂತರ ಇಲ್ಲ. ನಾನೇನೋ ಬೇಡ ಅಂತೀನಪ್ಪ. ನೀರಮ್ಮ, ಏನಾಗಲ್ಲ, ಸುಮ್ಮನಿರು. ಬಿಡತ್ತೆ, ಅವನೇ ಇಷ್ಟಪಟ್ಟಿದ್ದಾನೆ, ಕೊಡ್ತೀನಿ, ನಾನು ದಾನ ಮಾಡ್ತೀನಿ. ಒಳ್ಳೇದಂತೆ ಕಿಡ್ನಿ ಕಣ್ಣು ಎಲ್ಲ ದಾನ ಮಾಡೋದು ಒಳ್ಳೇದಂತೆ. ಬಿಡು, ದಾನ ಮಾಡಿದ್ರೆ ಮಾಡಲಿ ಹೇಳು. ಹೆಂಗ ವರ್ಷಣ, ನೀನು ಒಪ್ಪಿ ನೀನು ಇಷ್ಟಪಟ್ಟು ಕೊಡ್ತೀನಿ ಅಂತಂದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಮಗೇನೋ ತುಂಬ ಖುಷಿ ಆಯಿತು ನೀವಿಂಥ ನಿರ್ಧಾರ ತಗೊಂಡಿರೋದಕ್ಕೆ. ನೋಡು, ಎಲ್ಲ ಒಂದು ಕಡೆ ಕಾಲೇ ನೆನಪು, ಅಲ್ಲೇನೆ ಒಂಥರ ಅವನಿಗೆ ಏನೋ ಮನ್ಸಿನಾಗೆ ಸುಗುಣನು ಚೆನ್ನಾಗಿರಲಿ ಅಂತ ಹೇಳಿ ಅದಕ್ಕೆ ಅವನಿಂಥ ನಿರ್ಧಾರ ತಗೊಂಡವನಿ. ಕಿಡ್ನಿ ದಾನ ಮಾಡಬೇಕು ಅಂತ. ಬಿಡು, ಒಳ್ಳೇದು, ಕಿಡ್ನಿ ಕಣ್ಣು ದಾನ ಮಾಡೋದು ಒಳ್ಳೇದು ಅಂತ ಹೇಳ್ತಾರೆ. ಇವಾಗ ಈ ವಿಷಯ ಸದ್ಯಕ್ಕೆ ಅವಳಿಗೆ ಗೊತ್ತಾಗೋದು ಬೇಡ ಕಣಮ್ಮ. ಇನ್ನೂ ಹೇಳಿಲ್ಲ ತಾನೇ ಅವಳಿಗೆ ಕಿಡ್ನಿ ಫೇಲ್ ಆಗಿರೋ ವಿಷಯ? ಅವಳಿಗೇನೂ ಗೊತ್ತಿಲ್ಲ ತಾನೇ? ಇಲ್ಲ ವರ್ಷಣ, ಗೊತ್ತಿಲ್ಲ. ಇನ್ನು ಕಿಡ್ನಿ ಫೇಲ್ ಆಗಿದ್ದಾವೆ ಸುಗುಣತ್ತೆಗೆ ಅಂತ ಇನ್ನೂ ಅದಕ್ಕೆ ವಿಷಯ ಗೊತ್ತಿಲ್ಲ. ಏನೋ ಕಾಯಿಲೆ ಆಗೈತೆ ಅಂತೈತೆ ಅಷ್ಟೇ, ಏನೂ ಆಗಿಲ್ಲ ಸುಮ್ಮನಿರತ್ತೆ ಅಂತ ನಾವು ಹಿಂಗೆ ಧೈರ್ಯ ಹೇಳ್ಕೊಂಡಿದ್ದೀನಿ. ಏನಾಗೈತೆ ಅಂತ ಕೇಳ್ತೈತೆ. ನಾವಿನ್ನೂ ಕಿಡ್ನಿ ಫೇಲ್ ಆಗಿರೋ ವಿಷಯ ಹೇಳಿಲ್ಲ. ಅದಕ್ಕೇ ಇನ್ನೂ ಇದನ್ನು ಹೇಳಲ್ಲ. ಇನ್ನೇನು ಹೆಂಗೆ ಹೇಳೋಣ ಹೇಳು? ಹೇಳಲ್ಲ. ಯಾರು ಹೇಳ್ಬೇಡ್ರಿ ದಯವಿಟ್ಟು ಮೀನಾ. ಅದಕ್ಕೆ ಅಮ್ಮ, ನೀವು ಯಾರು ಹೇಳ್ಬೇಡ್ರಿ ಋತು. ನನಗಿವಾಗ ನಾನು ಕಿಡ್ನಿ ಕೊಡ್ತಾ ಇರೋದು ಹಿಂಗೆ ಕಿಡ್ನಿ ಫೇಲ್ ಆಗೈತೆ ಅಂತ ಹೇಳಿ ಗೊತ್ತಾಗೋದು ಬೇಡ ಸದ್ಯಕ್ಕೆ ಸುಗುಣನ್ಗೆ. ಮುಂದೊಂದು ದಿನ ಗೊತ್ತಾಗ್ಲೇಳು, ಅವಳು ಹುಷಾರಾದ್ಮೇಲೆ ಬೇಕಾದರೆ ಗೊತ್ತಾಗ್ಲೇಳು. ಇಲ್ಲ, ಹೇಳಲ್ಲ. ಹಂಗೆ ಹೇಳಿದ್ರೆ ಕಿಡ್ನಿ ಫೇಲ್ ಆಗ್ಯಾವೆ, ಆಪ್ರೇಷನ್ ಮಾಡಿ ಕಿಡ್ನಿ ಹಾಕ್ತಾರೆ ಅಂದ್ರೆ ಒಪ್ಪೋದಿಲ್ಲ, ಆಸ್ಪತ್ರೆಗೆ ಬರೋಲ್ಲ, ಹೆದರಿಕೆ ಬಿಡುತ್ತೆ. ಅದಕ್ಕೆ ನಾವೇನು ಮಾತಾಡೋಕ್ಕೆ ಹೋಗಲ್ಲ. ಸರಿ ಆಯ್ತು, ಯಾರಿಗೂ ಹೇಳಲ್ಲ. ನೀವು ಕಿಡ್ನಿ ಕೊಟ್ಟಿದ್ದೀರಾ ಅಂತ ಹೇಳಿ ನಾ ಸುಗುಣತ್ತೆಗೆ ಹೇಳಲ್ಲ. ನಾವಂತೂ ಇನ್ನೂ ಹೇಳಲ್ಲ. ಈ ವಿಷಯ ಸದ್ಯಕ್ಕೆ ಮುಚ್ಚಿಡೋಣ. ನೀವು ಕಿಡ್ನಿ ಕೊಟ್ಟರೆ ಅವ್ರಿಗೆ ಕಿಡ್ನಿ ಫೇಲ್ ಆಗೈತೆ, ನಿಮ್ಮ ಕಿಡ್ನಿ ಹಾಕಿದ್ದಾರೆ ಅನ್ನೋದು ಈ ವಿಷಯ ಹೇಳಲ್ಲ ನಾವು. ನೋಡಿದ್ರಲ್ಲ ವೀಕ್ಷಕರೇ, ವರ್ಷ ಕಿಡ್ನಿ ಕೊಡ್ತೀನಿ ಸುಗುಣನ್ಗೆ, ನಾನೊಂದು ಕಿಡ್ನಿನ ಅಂತೇಳಿ ಡಿಸೈಡ್ ಮಾಡಿದ್ದಾನೆ. ಅದಕ್ಕೇ ಆಪ್ರೇಷನ್ ಮಾಡಿ ಇವಾಗ ಕಿಡ್ನಿ ಹಾಕ್ತಾರೆ ಸುಗುಣನ್ಗೆ. ಚೆನ್ನಾಗಾದ್ರೆ ಸಾಕು ಪಾಪ, ಅವಳು ಇನ್ನೆಷ್ಟು ದಿನ ಉಳಿತಾಳೋ. ಒಂದಿದ್ರೆ ಸಾಕಾಯ್ತು, 2 ಕಿಡ್ನಿನೂ ಫೇಲ್ ಆಗ್ಯಾವೆ. ಅದಕ್ಕೇ ಇವಾಗ ವರ್ಷ ದಾನ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅವನಿಗೆ ಎಲ್ಲ ಒಂಥರ ಮನಸ್ಸಿಗೆ ಒಂದು ಕಡೆಗೆಲ್ಲ ಸುಗುಣ ಚೆನ್ನಾಗಿರಬೇಕು ಅನ್ನೋದು ಎಲ್ಲ ಹಳೆ ನೆನಪು ಅವನಿಗೆ ಬಂದೈತೆ. ಅದಕ್ಕೇ ಬಿಡು ಹೋಗಲಿ, ಅವಳು ಚೆನ್ನಾಗಿರಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಎಷ್ಟು ಒಳ್ಳೆ ಮನಸ್ಸಿಂದ ಹೇಳಿದಾನೆ. ಅದಕ್ಕೇ ಖುಷಿ ಆಯ್ತಪ್ಪ ನಮಗೇನೋ. ಅವಳನ್ನ ಉಳಿಲಿ, ಅವಳು ಚೆನ್ನಾಗಿರಲಿ ಅಂತೇಳಿ ಬಯಸಿದ್ದಕ್ಕೆ ತುಂಬ ಖುಷಿ ಆಗ್ತೈತೆ. ಇವತ್ತು ವರ್ಷನ್ಗೆ ಒಳ್ಳೆ ಬುದ್ಧಿ ಬಂದೈತೆ, ಒಳ್ಳೆ ಮನಸ್ಸಿದೆ. ಇವತ್ತು ಒಳ್ಳೆ ಮನಸ್ಸಿದೆ ಅವನಿಗೆ, ಅದಕ್ಕೆ ಇಂಥ ಮಾತಾಡಿರೋದು. ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ಇವತ್ತು ಅವನು ಹಿಂಗೆ ಹೇಳಿದ್ಕೆ, ನಾನು ಸುಗುಣನ್ ಕಿಡ್ನಿ ದಾನ ಮಾಡ್ತೀನಿ ಅಂತ ಹೇಳಿದಕ್ಕೆ ತುಂಬ ಖುಷಿ ಆಗ್ತೈತಿ ಇವತ್ತು. ಇವತ್ತು ಒಳ್ಳೆ ಮನಸ್ಸಿಂದ ಅವನು ಹಿಂಗೆ ಹೇಳ್ತಾ ಇದ್ದಾನೆ ಅಲ್ವಾ? ಅದಕ್ಕೆ ಇವಾಗಿನ್ನೂ ಸದ್ಯಕ್ಕೆ ಈ ವಿಷಯ ಸುಗುಣಂಗೆ ಗೊತ್ತಾಗೋದು ಬೇಡ ಅಂತೇಳಿ ಸುಗುಣನಿಂದ ಮುಚ್ಚಿ ಇಡ್ತಾ ಇದ್ದಾರೆ ಎಲ್ಲರೂ. ಸದ್ಯಕ್ಕೆ ನಮ್ಗೆಲ್ಲರಿಗೂ ಗೊತ್ತಿದೆ ಈ ವಿಷಯ.
ಸುಗುಣಂಗಿನ ಕಿಡ್ನಿ ಫೇಲ್ ಆಗಿರೋ ವಿಷಯನೇ ಗೊತ್ತಿಲ್ಲ. ಅದಕ್ಕೆ ಇವನು ಕಿಡ್ನಿ ಕೊಟ್ಟಿರೋದು ಅಂತ ಏನು ಹೇಳೋದೇ ಇಲ್ಲ. ಮುಂದೊಂದು ದಿನ ಗೊತ್ತಾಗಲಿ, ಅದೆಲ್ಲ ಸಕ್ಸಸ್ ಆದಮೇಲೆ ಗೊತ್ತಾಗಲಿ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.